ನಾವು ಸಾಮಾನ್ಯವಾಗಿ ಏನು ಮಾಡುತ್ತೇವೆ ಗೊತ್ತಾ? ಯಾರಾದರೂ ನಮಗೆ ನೋವು ಕೊಟ್ಟಾಗ ಅವರ ಮೇಲೆ ಕೋಪಗೊಳ್ಳುತ್ತೇವೆ, ಅವರ ಮೇಲೆ ದ್ವೇಷವನ್ನು ಬೆಳೆಸಿಕೊಳ್ಳುತ್ತೇವೆ, ಅವನು ನಾಶವಾಗಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತೇವೆ. ನೆಲ್ಸನ್ ಮಂಡೇಲಾ ಅವರು ಇದರ ಬಗ್ಗೆ ಒಂದು ಭಯಾನಕ ಸತ್ಯ ಹೇಳ್ತಾರೆ. ದ್ವೇಷ ಅಂದ್ರೆ ನೀನು ವಿಷ ಕುಡಿದು ಶತ್ರು ಸಾಯಲಿ ಅಂತ ನಿರೀಕ್ಷಿಸುವುದು. ಹೌದು, ಇದು ಸತ್ಯ. ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ನಾವು ದ್ವೇಷವನ್ನು ಇಟ್ಟುಕೊಂಡಾಗ ನಮ್ಮ ಮೆದುಳಿನಲ್ಲಿ ಅಮೈಗಡಲ್ ಆಕ್ಟಿವೇಟ್ ಆಗುತ್ತದೆ. ಇದರಿಂದ ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆ ಆಗುತ್ತದೆ, ಬಿಪಿ ಹೆಚ್ಚಾಗುತ್ತದೆ, ಹೃದಯ ಬಡಿತ ಹೆಚ್ಚಾಗುತ್ತದೆ, ನಿದ್ರೆ ಹಾಳಾಗಿ ಹೋಗುತ್ತದೆ, ತೀರ್ಮಾನ ಶಕ್ತಿ ಕುಗ್ಗುತ್ತದೆ, ಕೊನೆಗೆ ಶಾಂತಿಯೇ ಸಾಯುತ್ತದೆ. ಆದ್ದರಿಂದ ಅವರನ್ನು ಕ್ಷಮಿಸಿ ಬಿಡಬೇಕು. ಕ್ಷಮಿಸುವುದು ಅಂದ್ರೆ ತಪ್ಪನ್ನ ಸರಿ ಅಂತ ಹೇಳಿ ಒಪ್ಪಿಕೊಳ್ಳುವುದು ಅಲ್ಲ, ಶತ್ರುವನ್ನು ಗೆಲ್ಲಿಸುವುದು ಅಲ್ಲ, ನಮ್ಮ ಮೆದುಳನ್ನು ವಿಷದಿಂದ ಬಿಡಿಸುವುದು. ನೀನು ಕ್ಷಮಿಸಿದಾಗ ಮೆಂಟಲ್ ಕ್ಲಿಯರಿಟಿ ಆಗುತ್ತದೆ, ಎನರ್ಜಿ ರಿಟರ್ನ್ ಆಗುತ್ತದೆ, ಸ್ಟ್ರೆಸ್ ಕಡಿಮೆ ಆಗುತ್ತದೆ. ಕ್ಷಮೆ ಶತ್ರುಗಾಗಿ ಅಲ್ಲ, ನಿನ್ನ ಆರೋಗ್ಯಕ್ಕಾಗಿ. ಎಲ್ಲಾ ಧರ್ಮಗಳು ಒಂದೇ ಮಾತು ಹೇಳುತ್ತವೆ. ಭಗವಾನ್ ಬುದ್ಧ ಹೇಳ್ತಾರೆ, ದ್ವೇಷವನ್ನು ಕ್ಷಮೆ ಮಾತ್ರ ನಾಶ ಮಾಡಲು ಸಾಧ್ಯ ಅಂತ. ಯೇಸು ಹೇಳ್ತಾರೆ, ನೀನು ಕ್ಷಮಿಸದಿದ್ದರೆ ನೀನು ಕ್ಷಮಿಸಲ್ಪಡುವುದಿಲ್ಲ ಎಂದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಕ್ಷಮಾಶೀಲತೆಯು ಭಕ್ತರ ಮಹತ್ತರ ಗುಣ ಎಂದು. ಖುರಾನ್ ಹೇಳುತ್ತದೆ, ಕ್ಷಮಿಸುವುದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ನೀನು ಯಾರ ಮೇಲಾದರೂ ದ್ವೇಷವನ್ನು ಇಟ್ಟುಕೊಂಡಿದ್ದರೆ ಕ್ಷಮಿಸಿಬಿಡು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.